ಮಸ್ಟ್. ದೊಡ್ಡ ಮೆಣಸಿನ್ಕಾಯಿ ಮಿಂಚಿನ ಊಟ ಮಾಡ್ಬೇಕು. ಥಿಯೇಟ್ರಲ್ಲಿ ಓಡ್ಲಿಲ್ಲ. ಸೂರ್ಯರಾಜ್ ಅವ್ರಿಗೆ ಯುವ ಟೀಮ್ ಇಂದ ಸ್ಪಾನ್ಸರ್ ಬಂದಿದೆ. ಚಪಾತಿ ಸ್ವಯಂ ಸಖತ್ತಾಗಿ ಓದ್ತಾರೆ. ಒನ್ ಲೈನಲ್ಲಿ ಎಕ್ಕ 10 ಗಂಟೆಗೆ ಶೋ ಇದೆ. ಎಕ್ಕ ಮೂವಿ. The time now is ಹಣ ಬಂದ. ಓ ಮಿಂಚಿನ ಊಟ ಮಾಡ್ಬೇಕು ಇವತ್ತು. ನೀವು ಆ ಮಿಂಚಿನ ಊಟ ಹೇಳ್ತಿದ್ರ, ನಾವು ರೀಸೆಂಟ್ ಆಗಿ ಬಂದಿದ್ವಿ ವಿಜಯ ರಾಘವೇಂದ್ರ ಮುರಳಿದು. ಆಕ್ಚುಲಿ ನಮ್ಮೂರಲ್ಲಿ ಒಳ್ಳೆ ಥಿಯೇಟರ್ ಇಲ್ಲ ಅಂತ ನಾವು ಇಲ್ಲಿಂದ 100 ಕಿಲೋಮೀಟರ್ ಹೋಗಿ ತುಮಕೂರಲ್ಲಿ ಫಿಲಮ್ ನೋಡಕ್ ಹೋಗ್ತಾ ಇದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸೂರ್ಯರಾಜ್ ಅವ್ರಿಗೆ ಯುವ ಟೀಮ್ ಇಂದ ಸ್ಪಾನ್ಸರ್ ಬಂದಿದೆ. ಇವೆಲ್ಲ ಬಿಲ್ಡಪ್. ನಮ್ ಫೇವರೇಟ್ ಹೀರೋಯಿನ್ ಸಂಪದ ಅವ್ರ ಆಕ್ಟಿಂಗ್ ಮಾಡ್ತಾರೆ. ಸಂಪಾದನ ಏ ಹೀರೋಯಿನ್ ಇವ್ರು ನಮ್ ಸಂಜನಾ ಗಾಂಧಿ ಅಂಬತ್ತು. ಸಂಜನಾ ಇವ್ರೇನ್ ಮುಂದಕ್ಕೆ ಗೊತ್ತಿಲ್ಲ, ಒಟ್ಟು ಸಂಜನಾ ಆನಂದ್. ನಮ್ಮ ಆಲೂಗಡ್ಡೆ ಪಲ್ಯ ಅಲ್ಲ, ಆಲೂಗಡ್ಡೆ ಡಿಶ್ ಮಾಡಿದ್ರು ಸೇಮ್ ಡಿಶ್ ತರಾನೇ ಚಪಾತಿ. ಹಿಂದೂಸ್ತಾನ್ ಅಲ್ಲ, ಜೈ ಹಿಂದ್. ಪೊಟ್ಯಾಟೊ ಪಲ್ಯ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 3,500 ಜನ ಫಾಲೋವರ್ಸ್ ಇದ್ದಾರೆ. ಬಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೀ 200 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಯಾಕೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಮನ್ಸಾಗ್ತಾ ಇಲ್ವಾ? ಅದ್ರಲ್ಲಿ ಒಂದು 500-600 ಜನ ವಿಡಿಯೋ ನೋಡ್ತಾರೆ ಮಾತ್ರ. 600K ಆಗುತ್ತೆ ಅಂದ್ರೆ K ಒಂದಿರಲ್ಲ, 600 ವ್ಯೂಸ್ ಅಷ್ಟೇ. ಎಲ್ಲರೂ ಒಳ್ಳೆ ಬ್ಲಾಗ್ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ ಅಂತಾರೆ. ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಟಿಂಗ್ ಅಂತ ಹೊಡಿ. ಸುದೀಪ್ ವಿಷ್ಣುವರ್ಧನ ಪ್ರಾಬ್ಲಿ ಕೋಟಿಗೆ ಒಬ್ಬಟ್ಟು ಆಲ್ಸೋ. ಕೋಟಿಗೆ ಒಬ್ಬಟ್ಟು ಚೆನ್ನಾಗಿ, ಅದ್ರಲ್ಲಿ ಒಳ್ಳೆ ಆಕ್ಟಿಂಗ್ ಎಲ್ಲ ಸಾಕದೆ. ಶಿವಣ್ಣನ್ ಬಂದ್ರೆ ಟಗರು, ಕಡ್ಡಿ ಪುಡಿ, ಶಿವಲಿಂಗ ಏನ್ ಮೂವಿ ಗೊತ್ತ? ಬೇಟೆಗಾರನೊಬ್ಬ ಹೊಂಟಿರುವ ಒಂದು ಐಕಾನಿಕ್ ಸೀನ್ ಮಾತಾಡ್ಬೇಕು ಅಂದ್ರೆ, ಟಗರು ಕ್ಲೈಮ್ಯಾಕ್ಸ್ ಆದ್ಮೇಲೆ ಏನ್ ಟೈಟಲ್ ಕಾರ್ಡ್ಸ್ ಎಲ್ಲ ಆದ್ಮೇಲೆ ಒಂದ್ ಸೀನ್ ಐತೆ. ಅದನ್ನ ಎಷ್ಟೋ ಜನ ನೋಡೇ ಇಲ್ಲ. ಟೈಟಲ್ ಕಾರ್ಡ್ ಬಂದ ತಕ್ಷಣ ಎದ್ ಬಂದ್ಬಿಟ್ಟಿದ್ದಾರೆ. ಟಗರು 2 ಅನೌನ್ಸ್ಮೆಂಟ್ ಅದು. ಶಿವಣ್ಣಂದು ಒಂದು ಡೈಲಾಗ್ ಇಲ್ಲ, ಏನಿಲ್ಲ. ಆ ಸೀನು ಪ್ಯೂರ್ ಮಾಸ್ ಸೀನ್. ಅದು ಫುಲ್ ಡ್ರೋನ್ ಅಲ್ಲಿ ತೋರಿಸ್ತಾರೆ. ಅವ್ರೆಲ್ಲ ಸುತ್ತಾಕಂತಾರೆ, ಲಾಂಗ್ ಅಂತ ತೆಗಿತಾನೆ. ಹಾಗೆ ಬ್ಯಾಟ್ರಿ ಮುಗಿಸ್ಬಿಡಲ್ಲ. ಸರ್ ಒಂದು 8 ಪೀಸ್. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು. ಹೆಂಗಿತ್ತು ಎಕ್ಕ ಮೂವಿ? ಅದೇ ರಿವ್ಯೂ ಮಾಡ್ಬೇಕು ತಾನೆ ಇವಾಗ. ಅಲ್ಲ ಇವಾಗ ಫುಲ್ ಹೇಳ್ಬಿಟ್ರೆ ಅಲ್ಲ, ಸುಮ್ಮನೆ ಹೈಲೈಟ್ಸ್, ಸುಮ್ಮನೆ ಒನ್ ಲೈನಲ್ಲಿ ಎಕ್ಕ. ಎಕ್ಕ ಮೂವಿ ಆದ್ಮೇಲೆ ಚಿಕನ್ ತಿಂತಾ ಇದೀವಿ. ಸ್ವಲ್ಪ ಚಂದನ ಟಿವಿಗಿಂತ ಎಕ್ವಾ, ಸುವರ್ಣ ನ್ಯೂಸ್ಗಿಂತ ತಕ್ಕೋ ಉದಯ ಟಿವಿ ಹೇಳಿ. ಉದಯ ಟಿವಿ ನಮ್ದು ರೇಂಜ್ ಗೀಂಜ್ ಇಲ್ಲ ರೀ, ಒಂದೇ ರೇಟಿಂಗ್ 3.5. ಗುಡ್ ಮೂವಿ. ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗಿ 2 hours ಎಂಜಾಯ್ ಮಾಡಿ ಬರ್ಬೋದು. 200 ರೂಪಾಯಿ ಪೈಸಾ ವಸೂಲ್, ನೋ ಡೌಟ್ ಅಬೌಟ್ ಇಟ್. ದೇವರೇ ಏನದೆ ನೀನು ಮುಚ್ಕೊಂಡು ಗಾಡಿ ಓಡಿಸಲೇ. ಅಲ್ಲಿರೋದು ಎಲ್ಲವೂ ಇಷ್ಟ ಆಗಿರಲ್ಲ. ತರ ಒಂದು ರಾಜ್ ಮೌಳಿ ಟ್ವಿಸ್ಟ್.
ಮೂವಿ ಇಷ್ಟ ಆಗಿದೆ ಅಂತ ಸ್ಟಾರ್ಸ್ ಕೊಡಕ್ ಆಗಲ್ಲ. ಪ್ಲೀಸ್ ಎಲ್ಲರೂ ಈ ಮೂವಿನ ಹೋಗಿ ನೋಡಿ ಸರ್, ನಿಜವಾಗ್ಲೂ ಚೆನ್ನಾಗಿದೆ. ಎಲ್ರು ಎಕ್ಕ ಫಿಲಂ ನೋಡಿ ಅದ್ರಲ್ಲಿ ಇರೋದು ಒಳ್ಳೇದನ್ನ ಆರಿಸ್ಕೊಳ್ರಿ. ಟಿವಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮನೇಲಿ ಶನಿವಾರ ಯಾರು ನಾನ್ ವೆಜ್ ತಿನ್ನಲ್ಲ, ಸೊ ಅದಕ್ಕೆ 10 ಗಂಟೆಗೆ ಹೋದ್ವಲ್ಲ, ಅವಾಗಲೇ KFC ಪರ್ಚೇಸ್ ಮಾಡಿ ಎತ್ತಿಟ್ಕೊಂಡು ಮೂವಿ ಮುಗಿಸ್ಕೊಂಡು ಬಂದಾಗ 1 ಗಂಟೆ ಆಗಿತ್ತು, ಅವಾಗ ತಿಂದ್ವಿ. ಆದರೂ ಇನ್ನೂ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇರೋದ್ರಿಂದ ಈ ಶಿರಾ ಹತ್ರ ಜೈ ಹಿಂದ್ ಅಂತ ಹೋಟೆಲ್ ಇದೆ, ಒಳ್ಳೆ ಆಲ್ಫಾಮ್ ಸಿಗುತ್ತೆ. ಸೊ ಆಲ್ಫಾಮ್ ತಿಂದು ಮನೆಗೆ ಹೋಗಿ ಫಾಚ್ಕೊಂಡ್ಬಿಡ್ತೀವಿ. ನೀವು ಎಕ್ಕ ಮೂವಿ ನೋಡಿದ್ರೆ ಬಂದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗೆ ಅನಿಸ್ತು ಏನು. ಅಷ್ಟೇ ಊಟ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ, ಎಲ್ಲ ಮುಗೀತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿ ತನಕ ಕಾಯ್ತಾ ಇರ್ತೀವಿ. ಗುಡ್ ನೈಟ್.